ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರು ಅನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಏನು ನಡ್ಕೊಂಡು ಹೋಗೋದು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗ್ತಾ ಇದ್ದೀವಿ. ಹೊರಗಡೆ ಕೆಲಸ ಅಂದರೆ ಸ್ವಲ್ಪ ರೇಷನ್ ತೊಗೋಬೇಕು, ಹಾಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ಮನೇಲಿ ಯಾರೂ ಇರಲಿಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಏರಿಯಾದಿಂದ ಸ್ವಲ್ಪ ಮುಂದೆ ಬರಬೇಕು. ಅಲ್ಲಿ ಬಂದರೆ ಆಟೋಗಳು ಸಿಗ್ತವೆ. ಆಟೋಗಳು ನಡ್ಕೊಂಡು ಬಂದರು, ಆಟೋಗಳೇ ಸಿಗ್ತಿರಲಿಲ್ಲ. ಒಂದೆರಡು ಆಟೋ ನಿಲ್ಲಿಸಲಿಲ್ಲ ಅವರು. ಮತ್ತು ಯಾರೋ ಪುಣ್ಯಾತ್ಮ ಒಂದು ಆಟೋ ಸಿಕ್ತು ಅಂತ ಹತ್ಕೊಂಡು ಬಂದ್ವಿ. ನೋಡಿ, ಇದು ನಮ್ಮ ಏರಿಯಾ ಪಾರ್ಕು ನೋಡ್ಬೋದು. ನಾವು ಆಲ್ರೆಡಿ ಹೇಳಿದ್ದೀನಿ ದುರ್ಗದಲ್ಲಿದ್ದೀವಿ ಅಂತ. ದುರ್ಗನೇ ಇದು. ಪಾಪ ಅಲ್ಲಿ ಆಟೋ ಸಿಕ್ತು ಫ್ರೆಂಡ್ಸ್. ನೀನು ಹೋಗ್ತಾನೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲೂ ಕೂಡ ವಿಡಿಯೋ ಮಾಡಿಕೊಂಡು ನೋಡ್ಬೋದು. ಇದು ಮೇನ್ ಬೈಪಾಸ್ ರೋಡ್ ಅಂತಾರಲ್ವ, ಬೆಂಗಳೂರು ರೋಡೇ ಅನ್ಕೋತೀನಿ. ನೋಡ್ಬೋದು, ಬೆಂಗಳೂರು ರೋಡೇ ಇದು. ಮತ್ತು ಇದು ಮೇನ್ ಆರ್ಚ್, ಅಂದರೆ ಆರ್ಚ್ ಥರ ಇರುತ್ತೆ ಅಲ್ವಾ. ಚಿತ್ರದುರ್ಗ ಐತಿಹಾಸಿಕ ನಗರ ಚಿತ್ರದುರ್ಗ ಅಂತ ಬರ್ತಿದ್ದಾರೆ ನೋಡಿ. ಇನ್ನೇನು ಕೂತಿದ್ನಲ್ವ, ವಿಡಿಯೋ ಆದರೂ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಅಷ್ಟೇ. ರೋಡ್ ಸೈಡೆಲ್ಲ ಟಬ್ಗಳು ಅದು ಇದೆಲ್ಲ ಸಾಮಾನು ಹಾಕಿರ್ತಾರೆ. ನಾವು ತೊಗೊಳ್ಳೋಣ ಅಂದ್ಕೊಂಡು ಇನ್ನೇನು ತೊಗೊಳ್ಳಿಲ್ಲ. ಬಂದ್ವಿ. ಇನ್ನೇನು ಹಾಸ್ಪಿಟ್ಲಿಗೆ ಟೈಮ್ ಆಗುತ್ತೆ, ಅಲ್ಲಿ ಬೇರೆ ಟೋಕನ್ ತೊಗೋಬೇಕು ಅಂತ ಅಂದ್ಕೊಂಡು ಬಂದ್ವಿ. ಟೋಕನ್ ಎಲ್ಲ ತೊಗೊಂಡು ಇನ್ನೇನು ಮನೆಗೆ ಬಂದ್ವಿ. ಮೀನು ತೊಗೊಂಡು ಬಂದಿದ್ವಿ ಆಯಿತಾ. ಮೀನಿಗೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಮ್ಮ ಇದನ್ನ ನಾವು ಮಾಡಿಲ್ಲ, ಅವರೇ ಮಾಡಿದ್ದು. ಇಲ್ಲಿ ನನ್ನ ಮಗ ನೋಡಿ ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾನೆ. ವಿಡಿಯೋ ಹಿಂಗೆ ಫೋನ್ ಇಟ್ಕೊಂಡ್ರೆ ಸಾಕು, ಹಾಯ್ ಅಂತ ಮಾಡಿಬಿಡ್ತಾನೆ. ಇವಾಗ ಇದಕ್ಕೆ ಒಂದು ತಟ್ಟೆಲಿ ಏನೇನು ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಕಾರ್ನ್ಫ್ಲೋರ್, ಹಾಗೆ ಕಡಲೆ ಹಿಟ್ಟು, ಹಾಗೆ ಫಿಶ್ ಮಸಾಲ, ಅರಿಶಿನ, ಚಿಲ್ಲಿ ಪೌಡ್ರು, ಜೀರಿಗೆ ಪೌಡ್ರು, ಹಾಗೆ ಗರಂ ಮಸಾಲ. ನಿಮಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೋತಾ ಇರೋದು. ನಾವು ಬಂದಿದ್ದೇ ಲೇಟು, ಮಧ್ಯಾಹ್ನ ಊಟ ಕರೆಕ್ಟಾಗಿ ಆಗುತ್ತೆ ಅಂತ ಅನ್ನ ಬೇಳೆ ಸಾಂಬಾರು ಮಾಡಿಟ್ಟು ಹೋಗಿದ್ವಿ. ಅದ್ರ ಜೊತೆಗೆ ಫ್ರೈ ಮಾಡ್ಕೊಂಡಿದ್ದು ನಾವು. ಆಮೇಲೆ ಮಾರನೇ ದಿನ ಇದ್ದು ಫಿಶ್ ಫ್ರೈ ಮಾಡಿಕೊಂಡು ತಿಂದಿದ್ದು ಆಯಿತಾ. ಇವಾಗ ಮಸಾಲೆ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದಾರೆ. ಹಾಗೆ ಕಳ್ಸೋಕ್ಕೆ ಎಣ್ಣೆ ಹಾಕ್ಕೊಂಡಿದ್ದಾರೆ ಆಯಿತಾ. ಎಣ್ಣೆ ಹಾಕ್ಕೊಂಡಿದ್ದಾರೆ ಅಂದರೆ ಮೊಟ್ಟೆ ಏನು ಯೂಸ್ ಮಾಡಿಲ್ಲ ಅವರು. ಹಾಗೆ ಅರ್ಧ ಹೋಳು ಲಿಂಬೆಹಣ್ಣು ಕೂಡ ಹಾಕ್ಕೊಂಡು ಇವಾಗ ಅದು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, ನೀವು ನೀರು ಬೇಕನ್ನಿಸಿದ್ರೆ ನೀರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದರಲ್ಲೇ ಕಲಿಸ್ಕೊಳ್ಳಿ. ಇವಾಗ ಕಲಿಸ್ಕೊತಾ ಇದ್ದಾರೆ ನೋಡಿ ನೀಟಾಗಿ. ಅವ್ರು ಮಾಡ್ತೀನಿ ಅಂತ ಅಂದರು ನಮ್ಮ ಇದನ್ನವರು, ಸೊ ಹಾಗಾಗಿ ಅವರೇ ಮಾಡ್ತಾಯಿದ್ದಾರೆ. ನೀಟಾಗಿ ಕಲಿಸ್ಕೊಂಡು ಇನ್ನೇನು ಫಿಶ್ಗೆ ಎಲ್ಲ ಅಪ್ಲೈ ಮಾಡ್ತಾಯಿದ್ರು ಅವರು. ಅಂದರೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆನಾದರೂ ಇಡಬೇಕಲ್ವ ಮ್ಯಾರಿನೇಟ್ ಆಗೋಕ್ಕೆ. ಅದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರಬೇಕು. ಈ ಮೀನು ಬಂದು ಇದ್ರ ಹೆಸರು ಪಾಂಪ್ಲೆಟ್ ಏನೋ ಅಂದರು. ಇವಾಗ ಅರ್ಧ ಅವರ್ ಆಯಿತು. ಇದನ್ನು ಯಾವ ರೀತಿ ಫ್ರೈ ಮಾಡ್ತಾರೆ ಅಂದರೆ ತವಾ ಫ್ರೈ ಮಾಡ್ತಾ ಇರೋದು ನೋಡ್ಬೋದು. ಇದು ನಾನ್ ಸ್ಟಿಕ್ ತವಾ ಬೇರೆನಾ, ಒಂಚೂರು ಎಣ್ಣೆ ಹಿಡ್ದಿರಲಿಲ್ಲ. ಎಷ್ಟು ಎಣ್ಣೆ ಹಾಕಿದ್ವೋ ಎಣ್ಣೆ ಹಂಗೆ ಇತ್ತು ನೋಡ್ಬೋದು. ಒಂದೊಂದೇ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದಾರೆ. ಅಂದರೆ ನಾನು ಬೇರೆ ಟೇಸ್ಟ್ ಮಾಡಿಲ್ಲ. ಇದು ನಿಮ್ಮ ಹತ್ರ ಸುಳ್ಳು ಹೇಳ್ಬಾರ್ದಲ್ವಾ, ಟೇಸ್ಟ್ ಮಾಡಿಲ್ಲ. ಅವ್ರು ಟೇಸ್ಟ್ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಅಂದರು. ಅಂದರೆ ನಾವು ತಿನ್ನಲ್ಲ ಮಂದೆ, ಸೊ ಹಾಗಾಗಿ ಅವರೇ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಅಂದರು. ಇಲ್ಲಿ ನೋಡಿ ಇನ್ನೂ ಮತ್ತೆ ಬಾಯ್ ಅಂತ ಇದ್ದಾನೆ. ಇಲ್ಲ, ಆಲ್ರೆಡಿ ಒಂದೆರಡು ಫ್ರೈ ಆಯಿತು ನೋಡ್ಬೋದು. ಚೆನ್ನಾಗಿ ಕ್ರಿಸ್ಪಿಯಾಗಿ ನೋಡಿದ್ರೇ ಗೊತ್ತಾಗುತ್ತಲ್ವ, ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿತ್ತು. ಇನ್ನೇನು ಬೇಳೆ ಸಾಂಬಾರು ಜೊತೆ ಅಂದರೆ ಮಸಪ್ಪೇನೋ ಮಾಡಿದ್ವಿ ನಾವು. ಅದ್ರ ಜೊತೆ ಇದು ಫ್ರೈ ಇದ್ದರೆ ಸಖತ್ ಕಾಂಬಿನೇಷನ್ ಅಲ್ವಾ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು ನಾವು ಅನ್ನ ಜೊತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನೀವು. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೊಂದು ಲೈಕ್ ಕೊಡೋದ್ರಿಂದ ನಿಮಗೆ ಎಷ್ಟೋ ಒಂದು ಮೋಟಿವೇಶನ್ ಸಿಗುತ್ತೆ ಗೊತ್ತಾ, ಹೊಸ ವಿಡಿಯೋಸ್ ಮಾಡೋಕ್ಕೆ. ನೀವೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಯಾರಿಗೂ ಇಷ್ಟ ಆಗ್ತಿಲ್ವೇನಪ್ಪ ನನ್ನ ವಿಡಿಯೋಸ್ ಅಂತ ಅನಿಸ್ತಾ ಇರುತ್ತೆ. ಆ ರೀತಿ ನಮ್ಮ ಮನಸ್ಸೊಳಗೆ ಭಾವನೆ ಬರೋ ರೀತಿಯಲ್ಲಿ ನೀವು ನಡ್ಕೊಳ್ಳಿ ಆಯಿತಾ. ಯಾರು ನೋಡ್ತೀರಾ ಪ್ಲೀಸ್ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ನೀವು ಸಪೋರ್ಟ್ ಮಾಡೋದ್ರಿಂದನೇ ನಾವು ಬೆಳಗ್ಗೆ ಮಾಡೋದು. ನಾವಿನ್ನ ಚಿಕ್ಕ ಯೂಟ್ಯೂಬರ್ ಆಯಿತಾ. ಸೊ ಇಷ್ಟು ಹೇಳ್ತಾ ಇಲ್ಲ ಆಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಹೋಗಿ ಬರಲ್ಲ, ಬಾಯ್.